ಎಲ್ರಿಗೂ ನಮಸ್ಕಾರ. ಇವತ್ತಿನ ನನ್ನ ಟಾಪಿಕ್ ಲೀನಿಯಾ ನಿಗ್ರಾ. ಲೀನಿಯಾ ನಿಗ್ರಾ ಅಂತಂದ್ರೆ ಬ್ಲ್ಯಾಕ್ ಲೈನ್ ಅಂತ ಲ್ಯಾಟಿನಲ್ಲಿ. ಸೊ ಲೀನಿಯಾ ನಿಗ್ರಾ ಅಂದ್ರೆ ಏನು, ಅದು ಬಂದ್ರೆ ನಾವೇನಾದ್ರೂ ಟ್ರೀಟ್ಮೆಂಟ್ ತಗೋಬೇಕಾ, ಮಗುಗೇನಾದ್ರೂ ಪ್ರಾಬ್ಲಮ್ ಆಗುತ್ತಾ, ನಮಗೇನಾದ್ರೂ ಪ್ರಾಬ್ಲಮ್ ಆಗುತ್ತಾ, ಅಥವಾ ಬರ್ದೇ ಇದ್ರೆ ಓಕೆನಾ, ಬಂದ್ರೆ ಓಕೆನಾ, ಬರೋದಾದ್ರೆ ಯಾವ ವೀಕಲ್ಲಿ ಅಥವಾ ಯಾವ ಮಂತಲ್ಲಿ ಬರಬೇಕು, ಅಂಡ್ ಈ ಲೀನಿಯಾ ನಿಗ್ರಾದ ಆಧಾರದ ಮೇಲೆ ಜೆಂಡರ್ ಪ್ರಿಡಿಕ್ಷನ್ ಮಾಡೋದಾದ್ರೆ ಹೇಗೆ ಮಾಡಬಹುದು ಅನ್ನೋದನ್ನ ಈ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಹುಷಾರಿಲ್ಲ, ಸೊ ಹಾಗಾಗಿ ವಾಯ್ಸ್ ಅಷ್ಟೊಂದು ಚೆನ್ನಾಗಿ ಬರ್ತಾ ಇಲ್ಲ. ಮೂಗಲ್ ಮಾತಾಡ್ತಾ ಇದ್ದೀನಿ ಅನ್ನೋ ತರ ಇದೆ. ಮಾತಾಡ್ತಿದ್ದೀನಿ ಅನ್ನೋ ತರ ಅಲ್ಲ, ಮೂಗಲ್ಲೇ ಮಾತಾಡ್ತಾ ಇರೋದು. ಯಾಕಂದ್ರೆ ಫುಲ್ ಬ್ಲಾಕ್ ಎಲ್ಲ ಕಡೆ ಕಟ್ಕೊಂಡ್ಬಿಟ್ಟಿದೆ. ಸೊ ಹಂಗಾಗಿ ಮೂಗಲ್ಲೇ ಮಾತಾಡ್ತಿದ್ದೀನಿ. ಯಾರಿಗಾದ್ರೂ ಇರಿಟೇಟ್ ಆದ್ರೆ ದಯವಿಟ್ಟು ಹೊಟ್ಟೆಗೆ ಹಾಕೊಂಡು ವಿಡಿಯೋನ ನೋಡಿ. ಓಕೆ, ಬನ್ನಿ ಮತ್ತೆ ಆಗ್ತಡ. ಸೊ ಫಸ್ಟ್ ಥಿಂಗು, ಲೀನಿಯಾ ನಿಗ್ರಾ ಅಂದ್ರೆ ಏನು? ಲೀನಿಯಾ ನಿಗ್ರಾ ಅಂತಂದ್ರೆ ಹೊಟ್ಟೆಯ ಮೇಲೆ, ಪ್ರೆಗ್ನೆನ್ಸಿನಲ್ಲಿ ಹೊಟ್ಟೆಯ ಮೇಲೆ ಒಂದು ಬ್ಲ್ಯಾಕ್ ಕಲರ್ ಲೈನ್ ಕಾಣಿಸ್ಕೊಳ್ತಾ ಹೋಗುತ್ತೆ. ಯಾವಾಗಿಂದ? ಸೆಕೆಂಡ್ ಟ್ರೈಮೆಸ್ಟರ್ ಇಂದ, ಅಂದ್ರೆ 4th ಮಂತ್ ಮೇಲೆ ಕಾಣಿಸ್ಕೊಳ್ತಾ ಹೋಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆಯ್ತಾ? ಇದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ನ್ಯಾವೆಲ್, ಅಂದ್ರೆ ಹೊಕ್ಕಳಿಂದ ಸ್ಟಾರ್ಟ್ ಆಗಿ ಪಬ್ಲಿಕ್ ಹೇರ್ ವರ್ಗು ರೀಚ್ ಆಗುತ್ತೆ. ಆಯ್ತಾ? ಕೆಲವೊಂದಿಷ್ಟು ಜನಕ್ಕೆ, ಇನ್ನು ಕೆಲವೊಂದಿಷ್ಟು ಜನಕ್ಕೆ ಮೇಲ್ಗಡೆನೂ ಹೋಗುತ್ತೆ, ಅಂದ್ರೆ ಎದೆವರೆಗೂ ಹೋಗುತ್ತೆ ಕೆಲವೊಂದಿಷ್ಟು ಜನಕ್ಕೆ. ಸೊ ಇಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಅಂಡ್ ವೇರೀಸ್ ಫ್ರಮ್ ಪರ್ಸನ್ ಟು ಪರ್ಸನ್. ಆಯ್ತಾ? ಎಲ್ಲಾರ್ಗು ಒಂದೇ ತರ ಲೀನಿಯಾ ನಿಗ್ರಾ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಯಾಕಂತಂದ್ರೆ ಇದು ಸೈಜುನು ಡಿಫ್ರೆಂಟ್ ಆಗುತ್ತೆ. ಅಂದ್ರೆ ಕಂಪ್ಲೀಟ್ ಒಂದು ಲೈನ್ ಫುಲ್ ಹೊಟ್ಟೆ ಮೇಲೆ ಒಂದು ಲೈನ್ ತರನು ಕಾಣಿಸಿರುತ್ತೆ, ಅಥವಾ ಹಾಫ್ ಲೈನ್ ಅಂತಾನು ಇರುತ್ತೆ. ಅಂದ್ರೆ ಹೊಕ್ಕಳಿಂದ ಸ್ಟಾರ್ಟ್ ಆಗಿ ಕೆಳಗಿನವರೆಗೂ ಮಾತ್ರ ಇರುತ್ತೆ ಕೆಲವೊಂದಿಷ್ಟು ಜನಕ್ಕೆ, ಅಥವಾ ಕೆಲವೊಂದಿಷ್ಟು ಜನಕ್ಕೆ ಒಳ್ಳೆ ಈ ಕಲ್ಲಂಗಡಿ ಹಣ್ಣಿನ ಮೇಲೆ ಒಂದು ಲೈನ್ ಇರುತ್ತಲ್ಲ, ಆ ತರ ಫುಲ್ ಕಂಪ್ಲೀಟ್ ಒಂದು ಲೈನ್ ಇರುತ್ತೆ. ಸೊ ಅಂಡ್ ಥಿಕ್ನೆಸ್ ಕೂಡ ಒಬ್ಬೊಬ್ಬರಿಗೆ ತುಂಬಾ ದಪ್ಪನಾಗಿ ಇರುತ್ತೆ, ಕೆಲವೊಂದಿಷ್ಟು ಜನಕ್ಕೆ ತುಂಬಾ ಥಿನ್ ಆಗಿ ಇರುತ್ತೆ, ಕೆಲವೊಂದಿಷ್ಟು ಜನಕ್ಕೆ ತುಂಬಾ ಡಾರ್ಕ್ ಆಗಿರುತ್ತೆ, ಇನ್ನು ಕೆಲವೊಂದಿಷ್ಟು ಜನಕ್ಕೆ ತುಂಬಾ ಲೈಟ್ ಆಗಿರುತ್ತೆ. ಸೊ ಇದು ಕಂಪ್ಲೀಟ್ ಆಗಿ ಡಿಪೆಂಡ್. ಅಂಡ್ ಇನ್ನೊಂದು, ಒಬ್ಬೊಬ್ಬರಿಗೆ ತುಂಬಾ ಸ್ಟ್ರೈಟ್ ಆಗಿರುತ್ತೆ, ಒಬ್ಬೊಬ್ಬರಿಗೆ ಸೊಟ್ಟಪಟ್ಟ ಇರುತ್ತೆ. ಆಯ್ತಾ? ಸೊ ಇದು ಕಂಪ್ಲೀಟ್ ಆಗಿ ಒಬ್ಬ ಪರ್ಸನ್ ಇಂದ ಇನ್ನೊಬ್ಬ ಪರ್ಸನ್ಗೆ ಡಿಫರ್ ಆಗುತ್ತೆ. ಸೊ ಯಾವ್ದಕ್ಕೂ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಅವಳಿಗೆ ಹಂಗಿದೆ, ಇವಳಿಗೆ ಹಿಂಗಿದೆ, ನನಗೆ ಹಿಂಗಿದೆ ಅಂತ ಹೇಳಿ ಏನೋ ಅನ್ಕೊಳ್ಳೋಷ್ಟು ಅವಶ್ಯಕತೆ ಇಲ್ಲ. ಆಯ್ತಾ? ಇದರಿಂದ ನಿಮ್ಮ ಮಗುಗಾಗ್ಲಿ ನಿಮಗಾಗ್ಲಿ ಯಾವುದೇ ತರನಾದ ತೊಂದರೆ ಇಲ್ಲ. ಸೊ ಯಾವುದೇ ರೀತಿಯಾದ ಟ್ರೀಟ್ಮೆಂಟ್ ಅವಶ್ಯಕತೆ ಇಲ್ಲ ಇದಕ್ಕೆ. ಓಕೆ, ಇದ್ದಕ್ಕಿದ್ದಾಗೆ ಸಡನ್ ಆಗಿ ಹೊಟ್ಟೆ ಏನಪ್ಪ ಇಷ್ಟು ಕರ್ರಗೆ ಒಳ್ಳೆ ಪ್ಯಾಚ್ ತರ ಹಿಂಗೆ ಬ್ಲ್ಯಾಕ್ ಕಲರ್ ಬಂದ್ಬಿಟ್ಟಿದೆ ಅಲ್ಲ ಅಂತ ಹೇಳಿ ಅನ್ನಿಸ್ಬಹುದು, ಹೆದರಿಕೆ ಕೂಡ ಆಗಬಹುದು. ಯಾಕೆ ಅಂತಂತಂದ್ರೆ ಜೊತೆಗೆ ಯಾರು ಇಲ್ಲ ಅಂದವಾಗ, ಮನೆಯಲ್ಲಿ ದೊಡ್ಡವ್ರು ಯಾರು ಇಲ್ಲ ಅಂದವಾಗ, ಕಾಂಪ್ಲಿಕೇಟೆಡ್ ಪ್ರೆಗ್ನೆನ್ಸಿ ಅಂದವಾಗ, ಈ ತರ ನನ್ನಂಥವ್ರು PCOS ಇದ್ದು ತುಂಬಾ ವರ್ಷಗಳ ಆದ್ಮೇಲೆ ಕನ್ಸೀವ್ ಆಗಿರೋ ಅಂಥವ್ರಿಗೆ ಆಗಿರಬಹುದು, ಏನಾದರೂ ಬ್ಲೀಡಿಂಗ್ ಈ ಥರದ್ದು ಏನಾದರೂ ಆಗಿತ್ತು ಅಂತಂದರೆ, ಅಥವಾ ಹೆಲ್ತ್ ಇಶ್ಯೂಸ್ ಏನಾದರೂ ಇತ್ತು ಅಂತಂದರೆ ಅಂಥವ್ರಿಗೆಲ್ಲ ಇದೇನಪ್ಪ ಸಡನ್ ಆಗಿ ಹಿಂಗೆ ಡಾರ್ಕ್ ಕಲರ್ ಆಗಿ ಪ್ಯಾಚ್ ಬಂದಿದೆ ಅಂತ ಹೇಳಿ ಅನ್ಸೋದು ಸಹಜ. ಭಯ ಬೀಳೋದು ಕೂಡ ಸಹಜ. ನೀವೊಬ್ಬರೇ ಅಲ್ಲ, ಸೋ ಮೆನಿ ಪೀಪಲ್ ಆರ್ ದೇರ್ ವಿತ್ ಯು. ಓಕೆ, ಸೊ ಹೆದರ್ಕೊಳಕ್ ಹೋಗ್ಬೇಡಿ. ತಾಯಿ ಕಡೆ ಕೇಳಕ್ಕಾಗದೆ ಇರೋದನ್ನ ಇವತ್ತೇ ಈ ವಿಡಿಯೋನಲ್ಲಿ ಮಾತಾಡೋಣ. ಓಕೆ, ಸೊ ಇದು ಲೀನಿಯಾ ನಿಗ್ರಾ ಯಾಕೆ ಬರುತ್ತೆ, ಪ್ರೆಗ್ನೆನ್ಸಿನಲ್ಲಿ ಯಾಕೆ ಬರುತ್ತೆ ಅಂತ ಫಸ್ಟ್ ಕ್ವಶನ್. ಓಕೆ, ಏನು ಅಂತಂದ್ರೆ ಲೀನಿಯಾ ನಿಗ್ರಾ ಯಾವಾಗ್ಲೂ ಇರುತ್ತೆ, ಬಟ್ ವಿಸಿಬಲ್ ಇರೋದಿಲ್ಲ. ಯಾವಾಗ ವಿಸಿಬಲ್ ಆಗುತ್ತೆ ಅಂದ್ರೆ ಪ್ರೆಗ್ನೆಂಟ್ ಆದ್ಮೇಲೆ ವಿಸಿಬಿಲಿಟಿ ಸ್ಟಾರ್ಟ್ ಆಗುತ್ತೆ, ಅಂದ್ರೆ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಒಂದೇ ಸತಿ ಪ್ರೆಗ್ನೆಂಟ್ ಆದ ತಕ್ಷಣ ಯಾಕೆ ಕಾಣಿಸೋದಕ್ಕೆ ಸ್ಟಾರ್ಟ್ ಆಯ್ತು ಅಂತ ಕೇಳಿದ್ರೆ, ಡ್ಯೂರಿಂಗ್ ಪ್ರೆಗ್ನೆನ್ಸಿ ಹಾರ್ಮೋನಲ್ ವೇರಿಯೇಷನ್ಸ್ ಜಾಸ್ತಿ ಇರುತ್ತಲ್ವಾ. ಸೊ ಈ ಹಾರ್ಮೋನಲ್ ಚೇಂಜಸ್ ವೇರಿಯೇಷನ್ ಆದವಾಗ ಮೆಲನಿನ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಸೊ ಈ ಮೆಲನಿನ್ ಅಂದ್ರೆ ಏನು? ಮೆಲನಿನ್ ಅಂದರೆ ನಮ್ಮ ಸ್ಕಿನ್ಗೆ ಕಲರ್ ಅನ್ನೋದು ಬರೋದು. ಆಯ್ತಾ? ಸೊ ಎಕ್ಸೆಸಿವ್ ಪ್ರೊಡಕ್ಷನ್, ತುಂಬಾ ಪ್ರಮಾಣದಲ್ಲಿ ಮೆಲನಿನ್ ಪ್ರೊಡ್ಯೂಸ್ ಆಗುವಾಗ ನಮ್ಮ ದೇಹದ ಕೆಲವೊಂದು ಚರ್ಮದ ಭಾಗ ಏನಾಗುತ್ತೆ, ಕಪ್ಪಾಗೋದಿಕ್ಕೆ, ಅಂದ್ರೆ ಡಾರ್ಕ್ ಆಗೋದಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆಯ್ತಾ? ಸೊ ಪ್ರೆಗ್ನೆನ್ಸಿನಲ್ಲಿ ಹೊಟ್ಟೆಯ ಮೇಲ್ಭಾಗದಲ್ಲಿ ಇರುವಂತಹ ಆ ಪರ್ಟಿಕ್ಯುಲರ್ ರೀಸನ್ ಕಪ್ಪಾಗ್ತಾ ಹೋಗುತ್ತೆ. ಇನ್ನು ಕೆಲವೊಂದಿಷ್ಟು ಜನಕ್ಕೆ ಕುತ್ತಿಗೆ ಸುತ್ತ ಕಪ್ಪಾಗುತ್ತೆ. ನೋಡಿಬೇಕಾದ್ರೆ ನೀವು ಪ್ರೆಗ್ನೆಂಟ್ ಇದ್ದವಾಗ ಕೆಲವೊಂದಿಷ್ಟು ಜನಕ್ಕೆ ಕುತ್ತಿಗೆ ಎಲ್ಲ ಕಪ್ಪಗಾಗುತ್ತೆ, ಇಲ್ಲೆಲ್ಲ ಕಪ್ಪಗಾಗಿರುತ್ತೆ, ಎದೆ ಕಪ್ಪಗಾಗುತ್ತೆ, ಒಬ್ಬೊಬ್ಬರಿಗೆ ಬೆನ್ನು ಕಪ್ಪಗಾಗುತ್ತೆ. ಸೊ ಕಾಮನ್ ಇದು. ಓಕೆ, ಸ್ಕಿನ್ ಪ್ರಾಬ್ಲಮ್ಸು ಪ್ರೆಗ್ನೆನ್ಸಿನಲ್ಲಿ ಕಾಮನ್. ಈ ಲೀನಿಯಾ ನಿಗ್ರಾ ಏನು ಅಂತಂತಂದ್ರೆ ಆ ಪೋರ್ಷನ್ ಅಲ್ಲಿ ಮಾತ್ರ ಡಾರ್ಕ್ ಆಗಿದಾಗ ಅದನ್ನ ಲೀನಿಯಾ ನಿಗ್ರಾ ಅಂತ ಕರೀತಾರೆ. ಓಕೆ, ಸೊ ಇದಿಷ್ಟೇ ರೀಸನ್ನು ಲೀನಿಯಾ ನಿಗ್ರಾ ಬರೋದಕ್ಕೆ.
ಸೊ ನೆಕ್ಸ್ಟ್ ಕ್ವಶನ್ನು, ಯಾವಾಗ ಬರುತ್ತೆ, ಅಂದರೆ ಯಾವ ಹಂತದಲ್ಲಿ ಬರುತ್ತೆ, ಪ್ರೆಗ್ನೆನ್ಸಿಯ ಯಾವ ಹಂತದಲ್ಲಿ ಲೀನಿಯಾ ನಿಗ್ರಾ ಕಾಣಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತಂತಂದರೆ ಸೆಕೆಂಡ್ ಟ್ರೈಮಸ್ಟರಿಂದ ಸ್ಟಾರ್ಟ್ ಆಗುತ್ತೆ ಯೂಶ್ವಲ್ ಆಗಿ. ಬಟ್ ಯಾವಾಗಾದರೂ ಆ ಪರ್ಟಿಕ್ಯುಲರ್ ಲೇಡಿಗೆ ಟ್ವಿನ್ಸ್ ಅವ್ರ ಟ್ರಿಪ್ಲೆಟ್ಸ್ ಈ ಥರ ಏನಾದರೂ ಇತ್ತು ಅಂತಂದರೆ ಹಾರ್ಮೋನ್ಸು ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ. ಸೊ ಆವಾಗ ಲೀನಿಯಾ ನಿಗ್ರಾ ಇನ್ನೂ ಬೇಗನೆ ಕಾಣಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಯಿತಾ, ಒಂದೇ ಮಗು ಇದ್ದವಾಗ ಯೂಶ್ವಲ್ ಆಗಿ ಸೆಕೆಂಡ್ ಟ್ರೈಮೆಸ್ಟರಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇದು ಒಂದ್ಸತಿ ಬಂತು ಅಂದರೆ ಹೋಗೋದೇ ಇಲ್ವಾ ಅಂತಂತ ಕೇಳಿದ್ರೆ ಇಮಿಡಿಯೇಟ್ಲಿ ಆಫ್ಟರ್ ಡೆಲಿವರಿ ಫೇಡ್ ಆಗ್ತಾ 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 ಬಂದು ಫ್ಯೂ ಮಂತ್ಸಲ್ಲಿ ಕಂಪ್ಲೀಟಾಗಿ ಕಾಣೆಯಾಗುತ್ತೆ. ಓಕೆ, ಸೊ ಡೋಂಟ್ ವರಿ. ನೆಕ್ಸ್ಟ್ ಕ್ವಶನ್ ಏನು, ಒಂದು ವೇಳೆ ನಮಗೆ ಫುಲ್ ಪ್ರೆಗ್ನೆನ್ಸಿನಲ್ಲಿ ಲೀನಿಯಾ ನಿಗ್ರಾ ಬರಲೇ ಇಲ್ಲ ಅಂದರೆ ಏನರ್ಥ, ನಾವು ಹೆದರ್ಕೋಬೇಕಾ ಅಂತಂತ ಕೇಳಿದರೆ ಖಂಡಿತವಾಗ್ಲೂ ಇಲ್ಲ. ಬರದೇ ಇರೋದು ಕೂಡ ಕಾಮನ್. ಓಕೆ, ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಯುವರ್ ಸ್ಕಿನ್ ಟೋನ್. ತುಂಬ ಕಪ್ಪಗಿದ್ರೆ ಅದು ಬಂದಿರುತ್ತೆ, ಕಾಣಿಸೋದಿಲ್ಲ. ತುಂಬ ಬೆಳ್ಳಗಿದ್ರೆ ಮೆಲನಿನ್ ಪ್ರೊಡಕ್ಷನ್ನು ಕಮ್ಮಿ ಇರುತ್ತೆ ಅಂಥವ್ರ ದೇಹದಲ್ಲಿ, ಸೊ ಹಾಗಾಗಿ ಕಾಣಿಸೋದಿಲ್ಲ. ಓಕೆ, ಸೊ ತುಂಬ ಇದ್ರ ಬಗ್ಗೆ ಯೋಚನೆ ಮಾಡೋಷ್ಟು ಅವಶ್ಯಕತೆ ಇಲ್ಲ, ಬಂದಿಲ್ಲ ಅಂತಂತ ಹೇಳಿ ಹೆದರ್ಕೊಳ್ಳೋಷ್ಟು ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಕ್ವಶನ್ನು, ಇದರಿಂದ ನನಗೆ ಅಥವಾ ನನ್ನ ಮಗುಗೆ ಏನಾದರೂ ತೊಂದರೆ ಆಗುತ್ತಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಯಾವುದೇ ರೀತಿಯಾದಂತಹ ತೊಂದರೆ ಆಗೋದಿಲ್ಲ ನಿಮಗೆ, ನಿಮ್ಮ ಮಗುವಿಗೆ. ಓಕೆ, ಇದಕ್ಕೆ ಟ್ರೀಟ್ಮೆಂಟ್ ಏನಾದರೂ ತಗೋಬೇಕಾ ಅಂತಂತ ಕೇಳಿದರೆ ತೊಂದರೆನೇ ಆಗ್ತಾ ಇಲ್ಲ ಅಂದಮೇಲೆ ಟ್ರೀಟ್ಮೆಂಟ್ ಏನಕ್ಕೆ ತಗೋಬೇಕು ಅಲ್ವಾ? ಸೊ ಕಂಪ್ಲೀಟಾಗಿ ಅಲ್ಲೇ ಕ್ವಶನ್ನೇ ರಾಂಗ್ ಆಯಿತಾ. ಸೊ ಟ್ರೀಟ್ಮೆಂಟ್ ಕೂಡ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಕ್ವಶನ್ನು, ಡಸ್ ಅರ್ಲಿ ಲೀನಿಯಾ ನಿಗ್ರಾ ಇಂಡಿಕೇಟ್ಸ್ ಟ್ವಿನ್ಸ್? ಅಂದರೆ ತುಂಬ ಬೇಗನೆ ನಿಮಗೆ ಲೀನಿಯಾ ನಿಗ್ರಾ ಕಾಣಿಸ್ಕೊತಾ ಇದೆ ಅಂತಂದರೆ ಅದರ ಅರ್ಥ ಟ್ವಿನ್ಸ್ ಇದೆ ಅಂತಾನೆ ಅಂತ ಕೇಳಿದ್ರೆ ಹೌದು, ಇಟ್ಸ್ ಒನ್ ಸಿಂಬಲ್ ಆಫ್ ಟ್ವಿನ್ಸ್. ಆಯಿತಾ, ನೀವು ಫಸ್ಟ್ ಸ್ಕ್ಯಾನಿಂಗಿಗೆ ಹೋದವಾಗಲೇ ಗೊತ್ತಾಗ್ಬಿಡುತ್ತೆ ಟ್ವಿನ್ಸ್ ಇದೆನಾ ಟ್ರಿಪ್ಲೆಟ್ಸ್ ಇದೆನಾ ಅಂತ, ಅಲ್ಲೇ ಹೇಳ್ಬಿಡ್ತಾರೆ ಡಾಕ್ಟ್ರು. ಅದಕ್ಕಿಂತ ಮುಂಚೆನೇ ನಿಮ್ಗೆ ಏನಾದರೂ ಲೀನಿಯಾ ನಿಗ್ರಾ ಕಾಣಿಸ್ಕೊತಾ ಇದೆ ಅಂತಂತಂದ್ರೆ ಇಟ್ಸ್ ಕ್ವೈಟ್ ಆಬ್ವಿಯಸ್ ದಟ್ ನಿಮ್ಮ ಮಗು ಟ್ವಿನ್ಸ್ ಇರಬಹುದು ಅಂತ. ಓಕೆ, ಡಸ್ ಲೀನಿಯಾ ನಿಗ್ರಾ ಇಂಡಿಕೇಟ್ಸ್ ಅ ಹೆಲ್ದಿ ಪ್ರೆಗ್ನೆನ್ಸಿ? ನೆಕ್ಸ್ಟ್ ಕ್ವಶನ್, ಅಂದರೆ ಲೀನಿಯಾ ನಿಗ್ರಾ ಬಂದಿದೆ ಅಂತಂತಂದ್ರೆ ಅದರ ಅರ್ಥ ಹೆಲ್ದಿ ಪ್ರೆಗ್ನೆನ್ಸಿ ಅಂತಾನ ಅಂತಂತ ಕೇಳಿದರೆ ಖಂಡಿತವಾಗ್ಲೂ ಅಲ್ಲ. ಯಾಕೆ ಅಂದರೆ ಲೀನಿಯಾ ನಿಗ್ರಾಗೂ ಮಗುವಿನ ಹೆಲ್ತ್ಗೂ ಯಾವುದೇ ಥರನಾದಂತಹ ಸಂಬಂಧ ಇಲ್ಲ. ಸೊ ಲೀನಿಯಾ ನಿಗ್ರಾ ಇದೆ, ತುಂಬ ದೊಡ್ಡದಾಗಿದೆ, ತುಂಬ ಚೆನ್ನಾಗಿದೆ ಅಂತಂದ ತಕ್ಷಣ ಮಗು ತುಂಬ ಚೆನ್ನಾಗಿದೆ ಅಂತ ಅರ್ಥ ಅಲ್ಲ. ಓಕೆ, ಅದಕ್ಕೂ ಮಗುವಿನ ಬೆಳವಣಿಗೆಗೂ ಯಾವುದೇ ಥರನಾದ ಸಂಬಂಧ ಇಲ್ಲ. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ಹೌ ಟು ಶೂ ಅವೇ ಲೀನಿಯಾ ನಿಗ್ರಾ? ಅಂದರೆ ಲೀನಿಯಾ ನಿಗ್ರಾ ಬರ್ದೇ ಇರೋ ಹಾಗೆ ಹೇಗೆ ತಡಿಬೇಕು ಅಥವಾ ಬಂದದ್ದನ್ನ ಹೇಗೆ ಬೇಗ ಕಳಿಸ್ಬೇಕು ಅಂತಂತ ನೆಕ್ಸ್ಟ್ ಕ್ವಶನ್. ನಿಮ್ಮ ಕೈಯಲ್ಲಿ ಏನು ಮಾಡೋದಕ್ಕೆ ಆಗೋದಿಲ್ಲ. ಆಯಿತಾ, ಅದು ಬರ್ತಾ ಇದೆ ಅಂದವಾಗ ನಿಮಗೆ ನಾವೇನಾದರೂ ಮಾಡೋದ್ರಿಂದ ಅದನ್ನು ತಡಿಬಹುದಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ, ಅದು ಡಾರ್ಕ್ ಆಗೇ ಆಗುತ್ತೆ. ಬಟ್ ಹೌ ಟು ಶೂ ಅವೇ ಅಂತಂತಂದರೆ ಡೆಲಿವರಿ ಆದಮೇಲೆ ಗ್ರ್ಯಾಜುವಲ್ ಆಗಿ ತನ್ನಷ್ಟಕ್ಕೆ ತಾನೇ ಡಿಸಪಿಯರ್ ಆಗುತ್ತೆ. ಸೊ ನೋ ನೀಡ್ ಟು ವರಿ. ಅದಕ್ಕೂ ಮುಂಚೆನೇ ನಿಮಗೆ ಈಗ ಸ್ವಲ್ಪ ಕೆಲವೊಂದಿಷ್ಟು ಜನ ತುಂಬ ಯೋಚನೆ ಮಾಡ್ತಾರೆ. ಅಂದರೆ ಒಂದು ಪಿಂಪಲ್ ಆದ್ರೂ ತುಂಬ ಟೆನ್ಷನ್ ತೊಗೊತಿರ್ತಾರೆ. ಸ್ವಲ್ಪ ಎಲ್ಲೋ ಗಾಯ ಆಯಿತು ಇಲ್ಲ ಕಲೆ ಉಳ್ಕೊಂತು ಅಂದರೆ ತುಂಬ ಯೋಚನೆ ಮಾಡ್ತಾರಲ್ಲ, ಆ ಥರ ಏನಾದರೂ ನಿಮಗೆ ಇತ್ತು ಅಂತಂತಂದರೆ ಆದಷ್ಟು ನೀವೇನಾದರೂ ಟ್ರೈ ಮಾಡಬೇಕು ಅನ್ನೋದಾದರೆ ಕೊಕೊನಟ್ ಆಯಿಲ್ನ ಅಪ್ಲೈ ಮಾಡಿ. ಅದರ್ ದನ್ ದ್ಯಾಟ್ ಪ್ರೆಗ್ನೆನ್ಸಿ ಟೈಮ್ನಲ್ಲಂತೂ ಖಂಡಿತವಾಗ್ಲೂ ಏನು ಮಾಡೋದಕ್ಕೆ ಹೋಗಬೇಡಿ, ಬ್ಲೀಚ್ ಎಲ್ಲ ಮಾಡ್ಸೋಕ್ಕೆ ಹೋಗಬೇಡಿ. ಆಯಿತಾ, ಸೊ ಅದೆಲ್ಲ ತುಂಬಾ ವೇಸ್ಟು, ಮಗು ಕೂಡ ಅದರಿಂದ ತೊಂದರೆ ಆಗುವಂತಹ ಚಾನ್ಸಸ್ಸೇ ಜಾಸ್ತಿ. ಸೊ ಹಾಗಾಗಿ ಆ ಥರದ್ದು ಯಾವುದನ್ನು ಟ್ರೈ ಮಾಡಬೇಡಿ. ಡೆಲಿವರಿ ಆದಮೇಲೆ ಗ್ರ್ಯಾಜುವಲ್ ಆಗಿ ಹೋಗುತ್ತೆ. ಓಕೆ, ನೆಕ್ಸ್ಟು ಈ ಲೀನಿಯಾ ನಿಗ್ರಾ ಆಧಾರದ ಮೇಲೆ ಹೇಗೆ ಕಾಣಿಸುತ್ತೆ, ಅದರ ಅಪಿಯರೆನ್ಸ್ನ ಆಧಾರದ ಮೇಲೆ ಮಗು ಗಂಡ ಹೆಣ್ಣ ಅನ್ನೋದನ್ನ ಹೇಗೆ ತಿಳ್ಕೋಬಹುದು ಅನ್ನೋದು ನೆಕ್ಸ್ಟ್ ಪ್ರಶ್ನೆ. ಏನು ಗೊತ್ತಾ, ನಮಗೆ ಇಂಡಿಯಾದಲ್ಲಿ ಮಾತ್ರ ಅದು ಹಿಂಗೆ ಸ್ಕ್ಯಾನಿಂಗಲ್ಲಿ ಮಗು ಗಂಡ ಹೆಣ್ಣ ಅನ್ನೋದನ್ನ ಹೇಳೋದಿಲ್ಲ. ಬಟ್ ಈಗ ಇಲ್ಲಿ ಆಸ್ಟ್ರೇಲಿಯಾದಲ್ಲೆಲ್ಲ ಹೇಗೆ ಅಂತಂತಂದ್ರೆ ಹೇಳ್ಬಿಡ್ತಾರೆ, ಸ್ಕ್ಯಾನಿಂಗ್ ಮಾಡಿದವಾಗ್ಲೇ ಮಗು ಗಂಡ ಹೆಣ್ಣ ಅನ್ನೋದನ್ನ ಹೇಳ್ಬಿಡ್ತಾರೆ. ಎಷ್ಟು ಆರಾಮ ಗೊತ್ತಾ. ಆಮೇಲೆ ಏನು ಅಂತಂದ್ರೆ ಇವರಿಗೆ ಮುಂಚೆನೆ ತಿಳಿಸೋದ್ರಿಂದ ಅಕಾರ್ಡಿಂಗ್ಲಿ ಮಗುಗೆ ಬೇಕಾಗಿರುವಂತಹ ಬಟ್ಟೆ ಗಿಟ್ಟೆ ಎಲ್ಲಾನು ನೀಟಾಗಿ ಪ್ಯಾಕ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಇವರೇ ಡೆಲಿವರಿ ಟೈಮಲ್ಲಿ. ಆಯ್ತಾ, ನಮಗೆ ಮಗು ಗಂಡ ಹೆಣ್ಣ ಅನ್ನೋದು ಗೊತ್ತಿರೋದಿಲ್ಲ. ಸೊ ಮಗು ಹುಟ್ಟಕ್ಕಿಂತ ಮುಂಚೆನೆ ನಾವು ಬಟ್ಟೆನೂ ತಗೊಳ್ಳೋ ಹಾಗಿಲ್ಲ. ಸೊ ಹಾಗಾಗಿ ಇಲ್ಲಿ
ತುಂಬ ಚೆನ್ನಾಗಿದೆ ಆಯಿತಾ. ಟೆನ್ಷನ್ ತಪ್ಪು ಹೋಗುತ್ತೆ. ಮಗು ಯಾವುದು ಆಬ್ವಿಯಸ್ಲಿ ಅದು ಬೇರ್ ಮಿನಿಮಮ್ ಕ್ಯೂರಿಯಾಸಿಟಿ ಎಲ್ಲ ತಂದೆ ತಾಯಿ ಆಗೋವಂಥವರಿಗೆ ಇರುತ್ತೆ, ತಪ್ಪಲ್ಲ ಆಯಿತಾ, ತಪ್ಪಲ್ಲ. ಅದು ನೀವೇನೋ ಎಕ್ಸ್ಪೆಕ್ಟ್ ಮಾಡಿರ್ತೀರ, ಅಲ್ಲಿ ಬೇರೆ ಏನಾದರೂ ಇತ್ತು ಅಂತಂದರೆ ಅದನ್ನು ಕೂಡ ನೀವು ಎಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು, ಮಾಡ್ಕೊತಾರೆ ಎಲ್ಲರೂ. ಅದರ್ ದನ್ ದಟ್ ಬೇರೆ ಏನೂ ಇಲ್ಲ. ಬಟ್ ಏನು ಅಂದರೆ ಮನಸ್ಸಿನ ಸಮಾಧಾನಕ್ಕೆ ಗಂಡು ಮಗು ಇರಬಹುದು, ಹೆಣ್ಮಗು ಇರಬಹುದು ಅನ್ಕೊತಾರೆ. ಸೊ ಅದು ಕಾಮನ್. ನನಗೂ ಯಾವಾಗಲೂ ಗಂಡು ಮಗುನೇ ಬೇಕು ಅನ್ನೋದಿತ್ತು. ಯಾಕೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಓಕೆ, ಎಷ್ಟು ಜನ ನನ್ನ ವೀಡಿಯೋಸ್ ಕಂಟಿನ್ಯೂಸ್ ಆಗಿ ನೋಡ್ತಿರ್ತಾರೆ ಅವ್ರಿಗೆ ಪಕ್ಕ ಗೊತ್ತಾಗುತ್ತೆ ಯಾಕೆ ಹೇಳ್ತಾ ಇದ್ದೀನಿ. ನನ್ನ ಗಂಡು ಮಗುನೇ ಬೇಕಿತ್ತು ಅಂತಲೇ ನನಗೆ ಆಸೆ ಇದ್ದಿದ್ದು. ಹೌದು, ಯಾಕೆ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ನಾವು ಇವಾಗ ಈ ಲೀನಿಯಾ ನಿಗ್ರಹನ ಆಧಾರದ ಮೇಲೆ ಹೇಗೆ ಗಂಡು ಮಗುನ ಹೆಣ್ಮಗುನ ಅಂತ ತಿಳ್ಕೊಳ್ಳೋದು ಅಂತಂದರೆ, ಫಸ್ಟ್ ಥಿಂಗು ಲೀನಿಯಾ ನಿಗ್ರಹ ಏನಾದರೂ ಕಂಟಿನ್ಯೂಯಸ್ ಆಗಿ ಅಂದರೆ ಎದೆ ಕೆಳಭಾಗದಿಂದ ಹಿಡಿದು ಫುಲ್ ಪಬ್ಲಿಕ್ ಹೇರ್ವರೆಗೂ ಒಂದು ಸ್ಟ್ರೈಟ್ ಲೈನ್ ಫುಲ್ ಇತ್ತು ಅಂತಂತಂದರೆ ಗಂಡು ಮಗು ಅಂತ ಆಯಿತಾ. ಹಾಫ್ ಲೈನ್ ಅಂದರೆ ಹೊಕ್ಕಳದಿಂದ ಸ್ಟಾರ್ಟ್ ಆಗಿ ಪಬ್ಲಿಕ್ ಏರಿಯಾವರೆಗೂ ಮಾತ್ರ ಹೋಗಿತ್ತು ಅಂತಂತಂದರೆ ಹಾಫ್ ಲೈನ್ ಇತ್ತು ಅಂತಂದರೆ ಹೆಣ್ಮಗು ಅಂತ ಅರ್ಥ. ಓಕೆ, ನೆಕ್ಸ್ಟು ತುಂಬ ಥಿನ್ ಆಗಿರೋ ಲೈನ್ ಇತ್ತು ಅಂದರೆ ಗಂಡು ಮಗು ಅಂತ, ಥಿಕ್ ಆಗಿರೋ ಲೈನ್ ಇತ್ತು ಅಂದರೆ ಹೆಣ್ಮಗು ಅಂತ. ಇನ್ನೊಂದು ಸ್ಟ್ರೈಟಾಗಿ ಅಂದರೆ ನ್ಯಾವೆಲ್ ಮೇಲ್ಗಡೆ ನ್ಯಾವೆಲ್ ಕೆಳಗಡೆನೂ ಎರಡೂ ಕಡೆಗೂ ಒಂದೇ ಲೈನ್ ಕಂಟಿನ್ಯೂಸ್ ಆಗಿತ್ತು ಅಂತಂತಂದರೆ ಹುಡುಗ ಅಂತ. ಓಕೆ, ಮಧ್ಯದಲ್ಲಿ ಹಿಂಗೆ ಸೊಟ್ಟ ಪಟ್ಟ ಏನಾದರೂ ಆಗಿತ್ತು ನ್ಯಾವೆಲ್ ಕೆಳಗಡೆಯಿಂದ, ನ್ಯಾವೆಲಿಂದ ಏನು ಸ್ಟಾರ್ಟ್ ಆಗುತ್ತಲ್ಲ ಅಲ್ಲಿ ಒಂದು ಸ್ವಲ್ಪ ಅಂಕು ಇರುತ್ತೆ ಯೂಶಲ್ ಆಗಿ ಆಯಿತಾ. ಆ ಥರ ಅಂಕು ಏನಾದರೂ ಇತ್ತು ಅಂತಂತಂದರೆ ಹುಡುಗಿ ಅಂತ ಅರ್ಥ. ನನ್ನ ಕೇಸಲ್ಲಿ 3 ಕರೆಕ್ಟಾಗೇ ಇತ್ತು. ನನಗೆ ಹೊಕ್ಕಳಿಂದನೇ ಸ್ಟಾರ್ಟ್ ಆಗಿ ಕೆಳಗಡೆವರೆಗೂ ಹೋಗಿತ್ತು, ಮೇಲ್ಗಡೆ ಏನು ಬಂದಿರಲಿಲ್ಲ. ಆ್ಯಂಡ್ ಎರಡನೇದು ಹೊಕ್ಕಳಿಂದ ಸ್ಟಾರ್ಟ್ ಆಗಿ ಕೆಳಗಡೆ ಹೋಗಬೇಕಾದ್ರೆ ಒಂದು ಸ್ವಲ್ಪ ಹಿಂಗೆ ಟಿಲ್ಟ್ ಆಗಿತ್ತು ಆಯಿತಾ. ಸೊ 2 ಆ್ಯಂಡ್ 3ನೇದು ತುಂಬ ದಪ್ಪನಾಗಿ ಇತ್ತು. ಸೊ 3 ಕ್ರೈಟೀರಿಯಾನಲ್ಲೂ ನನಗೆ ಹೆಣ್ಮಗು ಅಂತಲೇ ತೋರಿಸಿದ್ದು. ನಾನು ಹುಟ್ಟಿರೋದು ಕೂಡ ಮಗಳೇ ಆಯಿತಾ. ಸೊ ನೀವು ಪ್ರಿಡಿಕ್ಟ್ ಮಾಡಿ, ಯಾರೆಲ್ಲ ಇದ್ದೀರಾ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅವರೆಲ್ಲ ಪ್ರಿಡಿಕ್ಟ್ ಮಾಡಿ. ಸೊ ದಟ್ ಡೆಲಿವರಿ ಆದಮೇಲೆ ನೀವು ಕ್ಯಾಲ್ಕುಲೇಟ್ ಮಾಡಿರೋದು ಮ್ಯಾಚ್ ಆಯಿತಾ ಇಲ್ಲ ಅಂತ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಇದಿಷ್ಟೇ ಲೀನಿಯಾ ನಿಗ್ರಹ ಬಗ್ಗೆ. ಆ್ಯಂಡ್ ಇದ್ರ ಬಗ್ಗೆ ಇನ್ನೂ ಏನಾದರೂ ಡೌಟ್ ಇತ್ತು ಅಂತಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಉತ್ತರ ಕೊಡೋದಕ್ಕೆ ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ. ಓಕೆ, ಧನ್ಯವಾದ. ಆ್ಯಂಡ್ ನಾನು ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನಿಸಿತ್ತು ಅಂತಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.